ಯಾರ್ದು? ಎಲ್ಲ ನಮ್ದೆ. ಚರ್ಚೆ ಆಗ್ಬೇಕಾದ್ರೆ ವಿಷಯ ಯಾವ್ದು ಸರ್? ನಮ್ದು. ಯಾವ್ದು ಸರ್? ನಮ್ದು. ಇವತ್ತು ಚರ್ಚೆ ಆಗ್ತಿರೋ ವಿಷಯ ಯಾರ್ದು ಸರ್? ಹೌದು, ಬಿಸ್ಕೆಟ್ ಕಾಫಿದು. ಒಬ್ಬ MLA ಒಬ್ಬ MP ಗೆ 4-5 ಲಕ್ಷ ಸಂಬಳ ಕೊಟ್ಟು DA ಎಲ್ಲ ಕೊಟ್ಟು ಆತ ಬಂದ ತಕ್ಷಣ ನಾವು ಪಟಾಕಿ ಇರ್ತೀವಿ. ನಾವು ನಾಚಿಕೆ ಆಗಲ್ವಾ ಸರ್? ನಮಗೆ ಆಪಲ್ ಹಾಕ್ತಿವಿ, 35,000 ಬೇಕು ಹೆಚ್ಚು ಕಮ್ಮಿ. ಒಂದೊಂದು ಆಪಲ್ ಮಾಡ್ಬೇಕು. ಇವತ್ತಿನ ಕ್ವಾಲಿಟಿ ಸೇಫ್ ಕಾಶ್ಮೀರಿ ಸೇಫ್ ತಂದು ಹಾಕ್ಬೇಕು ಬಂದ್ರೆ ಅವ್ನಿಗೆ ಆಪಲ್ ಮಾಡ್ಕೊಟ್ಟಿದ್ಯಾರ ಸರ್? ಪ್ರಜೆಗಳು. ಹೌದಲ್ವಾ ಸರ್? ಅಂದ್ರೆ ನಮ್ಮನ್ನ ಎಷ್ಟು ಯಾಮಾರಿಸಿದಾರೆ ಅಂದ್ರೆ ಅವ್ನು ಬಂದ್ರೆ ಎದ್ ನಿಂತ್ಕೊಂತೀವಿ ಸರ್. ನಾವು ಅವನನ್ನ ಕೆಲ್ಸಕ್ಕೆ ಇಟ್ಕೊಂಡಿದೀವಿ. ಹೌದಲ್ವಾ ಸರ್? ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ಗೆ 2,000 ಸಂಬಳ ಕೊಡ್ತೇವೆ ಸರ್. ತುಂಬಾ ಕಡಿಮೆ ಸರ್ ಅದು. ಪಾಪ ಯಾಕೆ ಹೇಳ್ತೀನಿ ಅಂದ್ರೆ ಅದು ನಾನು ಮನೆಗೆ ಹೇಳ್ತೀನಿ ಯಾಕೆ ಅಂತ. ಒಂದು 15,000 ಪಗಾರ ಕೊಟ್ಟು ಅವ್ನು ಕೆಲ್ಸಕ್ಕೆ ಇಟ್ಕೊಂಡಿದ್ರು ಆಗೋಗ್ಬಿಡೋದು. ಕಾಫಿ ಯಾರು ಬೇಕು? ಕಾಫಿ ಇಲ್ಲಿದೆ. 15,000 ಪಗಾರ ಕೊಟ್ಟಿದ್ರು ಆಗೋದು. 2,000 ಸಂಬಳ ಕೊಡ್ತಿದ್ದಾರೆ ಸರ್. ಅವ್ನು ಸ್ಟಾರ್ಟಿಂಗ್ ಒಳಕ್ ಬಂದಾಗಲೇ ಮೂಗ್ರತ್ ಕೊಟ್ಟಿರ್ತಾನೆ. ಎಲೆಕ್ಷನ್ ಅಲ್ಲಿ ಹಣ ಎಂಡ ಹಂಚಿರ್ತಾನೆ. ಅವ್ನು ಬಂದಿದ್ದಂಕಲೇ ಅದು ದುಡಿಯೋದು ಹೆಂಗೆ ಅಂತ ನೋಡ್ತಾನೆ. ಮೊನ್ನೆ ಯಾರೋ ಹೇಳ್ತಾ ಇದ್ರು ನನಗೆ, ಬಸ್ಸಲ್ಲಿ ಹೋಗ್ತಾ ಇದ್ದೆ, ಹಣ ಈ ಸತಿ ಮೂಗ್ರತ್ ಕೊಡೋಣ ಅಂತ ನಿಂತ್ಕೊಳ್ಳೋಣ ಅಂತಾನೆ. ಬಸ್ಸಲ್ಲಿ ಕುತ್ಕೊಂಡು ಪ್ರಜಾಪ್ರಭುತ್ವನ ಆಡಾಗ್ಲೇ ಕೊಲೆ ಮಾಡ್ತಿದ್ದಾನೆ. ನಾವೆಲ್ಲ ಕೇಳಿಸ್ಕೊಂತ ಇದೀವಿ. ಹೆಂಗೆ ಸಾ? ಹೌದಲ್ವ ಸರ್? ಮುಂದಿನ ಚುನಾವಣೆಗಳು, ಗ್ರಾಮ ಪಂಚಾಯತಿ ಚುನಾವಣೆ, ಅಣ್ಣ ನಿಮ್ಮನ್ನ ಪ್ರಶ್ನೆ ಮಾಡ್ತೀವಿ, MLA ಪ್ರಶ್ನೆ ಮಾಡಲ್ಲ. ಸೂಪರ್, ಕೊಡೋಣ, ನೀನು ಹೊಡಿಯೋಣ. ಇಲ್ಲಿ ಏನಾಗಿದೆ ಅಂದ್ರೆ ಗ್ರಾಮ ಪಂಚಾಯತಿ ಚುನಾವಣೆ, ಜಿಲ್ಲಾ ಪಂಚಾಯತಿ ಚುನಾವಣೆ, ತಾಲೂಕ್ ಪಂಚಾಯತಿ ಚುನಾವಣೆ ನಿನ್ನೆ 3 ಬರ್ತಾ ಇದೆ ಸರ್. ಯಾರಾದ್ರೂ ಬಂದ್ರೆ ಬಾರಪ್ಪ, ನೀನ್ ಬಂದಿದ್ಯಾ, ಏನಕ್ಕೆ ಬಂದಿದ್ಯಾ? ಗೌರವಧನ ಅಂತ ಸಂಬಳಕ್ಕೆ ಬಂದಿದ್ಯಾ ತಾನೆ? ಹೆಂಗ್ ಮಾಡ್ತೀಯಾ, ಯಾವಾಗ ಮಾಡ್ತೀಯಾ, ಮಾಡ್ದಂಗಿದ್ರೆ ಕೆಳಗಿಳಿತೀಯ ಅಂತ ಯಾರು ಕೇಳ್ತೀವ ಸರ್? ಕೇಳಲ್ಲ. ಅವ್ನು ಯಾವ ಜೊತೆನು, ಅವ್ನು ಯಾವ ಧರ್ಮದನು? ಹೌದಲ್ವಾ ಸರ್? ಇದೇ ಅಲ್ವಾ ಬಂದಿರೋದು? ಇದು ಬೇಕಾ ಬೇಡವಾ? ಅವ್ರು ಬಂದಾಗ ಎಷ್ಟು ದುಡ್ಡು ಕೊಡ್ತೀರ ಅಂತ ಕೇಳ್ತಾರೆ. ಹೌದಲ್ವಾ ಸರ್? ಅಂದ್ರೆ ಹೆಂಗಾಗ್ಬಿಟ್ಟಿದೆ ಅಂದ್ರೆ ನಮ್ಮೂರಾಗಿಲ್ಲ ರಾಮ ಲಕ್ಷ್ಮಣ ಎಲ್ಲರೂ ನಾವೆಲ್ಲ ಹೆಂಗಿದೀವಿ ಅಂದ್ರೆ, ಅಣ್ಣ ಅವ್ನು ರಾಮಣ್ಣ ಸರಿ ಇಲ್ಲ ಕಣ, ಅಣ್ಣ ಕೇರೇ ಸರಿ ಇಲ್ಲ ಕಣ, ಆ ಜನನೇ ಸರಿ ಇಲ್ಲ ಕಣ, ಜನ ಸರಿ ಇಲ್ಲ ಅಂತ ಜನಗಳ ಬಾಯಿಂದ ಹೇಳೋದು ಮಾಡ್ಕೊಂಡ್ಬಿಟ್ಟಿದೀವಿ ಅಲ್ವಣ? ನಾವೇ ಸರಿ ಇಲ್ಲ ಅಂತ ನಮ್ಮನೆಗಿರೋ ಹೇಳ್ತಾರೆ. ಅಂದ್ರೆ ಸರಿ ಆಗೋದಕ್ಕೆ ಅವಕಾಶ ಇದೆ ಅಣ್ಣ. ಇನ್ನು 3 ತಿಂಗಳಲ್ಲಿ ಚುನಾವಣೆ ಬರ್ತದೆ. ಕೇಳಿ ನಾನು, ಅಣ್ಣ ಈ ಪಕ್ಷಕ್ಕೆ ಓಟ್ ಹಾಕ್ರಿ, ಆ ಪಕ್ಷಕ್ಕೆ ಓಟ್ ಹಾಕ್ರಿ, ಈ ಪಕ್ಷ ಚೆನ್ನಾಗಿದೆ ಯಾವ್ದನ್ನು ಹೇಳ್ತಾ ಇಲ್ಲ. ನೀವು ದಯವಿಟ್ಟು ವಿಚಾರಗಳಿಗೆ ಓಟ್ ಹಾಕಿ. ನಮ್ಮ ರೈಲು ಹಿಂಗಿರ್ಬಾರ್ದು, ಹಿಂಗಿರ್ಬೇಕು. ಹಿಂಗ್ ಮಾಡ್ತೀಯಾ ನೀನು? ಮಾಡ್ದಂಗಿದ್ರೆ ಕೆಳಗಿಳಿತೀಯಾ? ನಮ್ಮ ಊರು ಹಿಂಗಿರ್ಬಾರ್ದು, ಹಿಂಗ್ ಮಾಡ್ಬೇಕು, ಮಾಡ್ತೀಯಾ ಸರ್? ವಿಜಯನಗರ ಸಾಮ್ರಾಜ್ಯ ಅಂತ ಹೇಳ್ತಿದ್ವಲ್ಲ ಸರ್, ಮುತ್ತು ರತ್ನಗಳನ್ನ ಬಳ್ಳದಲ್ಲಿ ಅಳಿತಾ ಇದ್ವು, ದಾರಿಯಲ್ಲಿ ಅಳಿತಾ ಇದ್ವು ಅಂತ. ಅದಕ್ಕಿಂತ ಅಪ್ಪ ಇದೆ ಸರ್ ಇವತ್ತು ನಮ್ಮ ಸಾಮ್ರಾಜ್ಯದ. ನಮ್ಮ ಕರ್ನಾಟಕದ ಬಜೆಟ್ ಯಾರಿಗಾರು ಗೊತ್ತಾ ಸರ್? ಕರ್ನಾಟಕದ ಬಜೆಟ್ 4 ಲಕ್ಷ ಕೋಟಿ ಅಂತ ಹೇಳ್ತಿದ್ದಾರೆ ಸರ್. ನಾನು ಹೇಳ್ತೀನಿ 40 ಲಕ್ಷ ಕೋಟಿ ಅಂತ ಸರ್. 400 ಲಕ್ಷ ಕೋಟಿ ಅಂತ ನಾನು ಹೇಳ್ತೀನಿ. ಯಾಕೆಂದ್ರೆ ನೀವು ನಂಬಲೇಬೇಕು. ಯಾರು ಹೇಳಿದ್ರು ನೀವು ನಂಬ್ತೀರಾ? ಯಾಕೆ ಹೇಳ್ರಿ? ಯಾರಿಗೂ ಲೆಕ್ಕ ಬುಕ್ಕ ಕೊಡ್ತಾ ಇಲ್ಲ ಕರೆಕ್ಟಾಗಿ. ಎಲ್ಲೂ ಲೆಕ್ಕ ಇಲ್ಲ ಇವ್ರ ಹತ್ರ. ಹೆಂಗ್ ಬಂತು ಹೆಂಗ್ ಹೋತು ಅಂತ ಲೆಕ್ಕ ಇಲ್ಲ. ಯಾವ ರೋಡ್ ಮೇಂಟೆನೆನ್ಸ್, ರೋಡ್ ಎಷ್ಟಿಟ್ಟಿದ್ರು, ದುಡ್ಡು ಎಷ್ಟಿಟ್ಟಿದ್ರು, ಎಲ್ಲೂ ಲೆಕ್ಕ ಇಲ್ಲ ಸರ್. ಎಷ್ಟೋ ಜನ ಟ್ಯಾಕ್ಸ್ ಅನ್ನು ಕರೆಕ್ಟಾಗಿ ಕಟ್ತಾನೆ ಇಲ್ಲ. ನಮ್ಮ ದೇಶದಲ್ಲಿ ಟ್ಯಾಕ್ಸ್ ಕಳ್ತನೂ ಆಗ್ತಾ ಇದೆ. ಅದೆಲ್ಲ ಹೇಳೋದು ಯಾರು? ಮಾಧ್ಯಮಗಳು. ಸೂಪರ್ ಸರ್. ಈಗ ಮಾಧ್ಯಮಗಳು ತಪ್ಪು ಮಾಡ್ತಿದಾವೆ ಪಾಪ. ಅವ್ರು ಏನ್ ಮಾಡ್ತಾರೆ? ಮಾಧ್ಯಮದವ್ರಿಗೆ 1 ಕೋಟಿ ಕೊಟ್ಟರು ಮುಗಿತಲ್ಲ, ಅವ್ರು ಬೇರೆ ಕಳ್ಳರನ್ನು ಸುಳ್ಳರನ್ನು ಮಾಡ್ತಾರೆ. ಅಲ್ಲ ಸರ್, TRP ಎಲ್ರಿಗೂ TRP ಬೇಕು. ನಾವು ಹಾಕಿರ್ತಾರೆ TRP ಬರೋದು. ನಾವೇನ್ ನೋಡ್ತಾ ಇದೀವಿ? ನಾವು ಅವ್ರು ತೋರಿಸಿದ್ವಿ ನೋಡ್ತಾ ಇದೀವಿ. ಹೌದಲ್ವಾ ಸರ್? ನೀವು ತೋರಿಸ್ತೀರಾ ಸರಿ ಇಲ್ಲ ಅಂತ ಹೇಳೋರು ಹೇಳಕ್ ಆಗ್ತಾ ಇದೆಯಾ ಸರ್? ಇಲ್ಲ. ಇವತ್ತು ಎಲ್ರಿಗೂ ಮಾಧ್ಯಮಗಳಿದಾವೆ. ಮೊಬೈಲ್ ಇಲ್ವಾ ಸರ್ ಎಲ್ಲರ ಹತ್ರ? ಇಲ್ಲವಾ ಇಲ್ವಾ ಸರ್? 1.5 GB ಡೇಟಾ ಹಾಕಂತಿಲ್ವಲ್ಲ ಸರ್? ನಾನು ಆಗ್ಲೇ ಶಿವಮೊಗ್ಗ ಬರ್ತಾನ ಬೆಳಗ್ಗೆ ಒಂದು ಮಗುಗೆ ಮೊಬೈಲ್ ಕೊಟ್ಟಿದ್ದಾರೆ. ಹಾಕೋಕ್ ಮಾಡಿದ್ಯಾರು ಸರ್? ಹೇಳ್ತೀನಿ, ಅದನ್ನು ಬರ್ತೀನಿ. ಮೊಬೈಲ್ ಕೊಟ್ಟಿದ್ದಾರೆ. ಮೊಬೈಲ್ ಅಲ್ಲಿ ಅಜ್ಜನ್ ಕಾಲಿ ಹೊಡೆಯೋದ ವಿಡಿಯೋ ಬರ್ತಾ ಇದೆ. AI ಟೆಕ್ನಾಲಜಿಯಲ್ಲಿ ಅಜ್ಜನ್ ಕಾಲಿಗೆ ಹೊಡೆದು ಬೀಳ್ಸೋದು ಬರ್ತಾ ಇದೆ. ಅಂದ್ರೆ ಇವತ್ತು ನಮ್ಮ ಮಕ್ಕಳು ಏನ್ ಕಲಿತಿದ್ದಾರೆ, ಏನ್ ನೋಡ್ತಾ ಇದಾರೆ? ನೋಡ್ಬೇಕಾದ್ ನೋಡ್ತಾ ಇಲ್ಲ, ಕೇಳ್ಬೇಕಾದ್ ಕೇಳ್ತಾ ಇಲ್ಲ. ಸೊತ್ತು ಪ್ರಜೆಗಳು ಎಲ್ಲ ಮಕ್ಳಿ ಮಾಡ್ತೀವಿ ಆಸ್ತಿ ಅಂತ. ಎಲ್ಲಿದ್ದಾರೆ ಸರ್ ಮಕ್ಕಳು? ನಿಮ್ಮನ್ನೇ ಯಾಮರ್ಸಿರೋ ಸಮಾಜ ಅವ್ರನ್ನ ಯಾಮರ್ಸಲ್ವ ಸರ್? ಸರ್ ನಾನ್ ಕೇಳ್ತಾ ಇರೋದಿಷ್ಟೇ. 12 ಕೋಟಿನ ಗ್ರಾಮ ಪಂಚಾಯತಿ ಚುನಾವಣೆಗೆ ಮಾಹಿತಿ ಕೊಡೋದಕ್ಕೆ 12 ಕೋಟಿನ ಚುನಾವಣಾ ಆಯೋಗದವ್ರು ಖರ್ಚು ಮಾಡಿದ್ದಾರೆ. 12 ಕೋಟಿ ಹೆಂಗ್ ಓಟ್ ಹಾಕ್ಬೇಕಪ್ಪ ನೀವು ಅಂತ ಹೇಳಕ್ಕೆ ಸರ್. 12 ಕೋಟಿ ದುಡ್ಡನ್ನ ಉಳಿಸ್ಬೋದಿತ್ತು ನಾವು ಇವತ್ತು. ಯಾವ್ದೋ ಒಂದು ಸರ್ಕಾರಿ ವಾಹಿನಿಯಲ್ಲಿ ಚುನಾವಣೆ ಅಂದ್ರೆ ಏನು ಅದ್ರ ಬಗ್ಗೆ ಮಾಹಿತಿ ಕೊಡೋಂಥದ್ದು ಮಾಡ್ತಾರ ಸರ್? ಮಾಡಿದ್ರೆ ಅವ್ರಿಗೆ ದುಡ್ಡು ಹೋಗಲ್ಲ. ಅಲ್ಲಲ್ಲ, ಎಲ್ಲ ಅವ್ರ ಪರವಾಗಿ ಹೇಳ್ತಿದೀವಿ ನಾವು. ಪಾಪ ಎಷ್ಟು ದಿನ ಪಾಪ ಅಂತೀರ? ನಿಮ್ಮನ್ನ ಯಾರು ಪಾಪ ಅನ್ನೋದು? ನಮ್ಮನ್ನ ಹೆಂಗ್ ಇಟ್ಕೊಂಡಿದ್ದಾರೆ ಅಂದ್ರೆ AC ಕೋಚ್ಗಳಿದಾವೆ.
ಅಲ್ಲಿ ಪಾಪ ಮಲ್ಕಣಕ್ಕೆ ಒದ್ಕಣಕ್ಕೆ ಬೆಡ್ಶೀಟ್ ಎಲ್ಲ ಇದಾವೆ. ನಮ್ಮನ್ನ ಹೆಂಗ್ ಇಟ್ಕೊಂಡಿದ್ದಾರೆ ಅಂದ್ರೆ ರೈಲ ಬ್ಯಾಲೆನ್ಸ್ ಮಾಡಕ್ ಇಟ್ಕೊಂಡಿದ್ದಾರೆ. ಮುಂದ್ಗಡೆ ಒಂದ್ ಬೋಗಿ ಈ ಕಡೆ ಒಂದ್ ಬೋಗಿ. ನೋಡಿರ್ಬೋದು ನೀವು ಗೋಲ್ ಗುಂಬಜ್ ಎಕ್ಸ್ಪ್ರೆಸ್ ಯಾರು ಹೋಗಿದ್ದೀರಾ?